ಓಂ ಶ್ರೀ ದುರ್ಗಾಯ ನಮಃ. ಇವಾಗಿನ ವಿಚಾರ, ಬೆಳಿಗ್ಗೆ ಎದ್ದು ಸ್ನಾನ ಮಾಡದೆ ಮನೆ ಕ್ಲೀನ್ ಮಾಡಿದರೆ ಅಥವಾ ದೇವ್ರ ಮನೆಗೆ ಹೋದರೆ ಅಥವಾ ಇನ್ನಿತರ ಕೆಲಸಗಳಿಗೆ ಹೋದರೆ ಏನಾಗುತ್ತದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಹೌದು, ತುಂಬ ಜನ ಹಾಗೆ ಬೆಳಿಗ್ಗೆ ಎದ್ದ ತಕ್ಷಣ ಅಡುಗೆ ಮಾಡೋದು, ಅದೇ ಅಡುಗೆನ ಎಲ್ರಿಗೂ ಬಡಿಸೋದು, ಹಾಗೆ ಇನ್ನಿತರ ಮನೆ ಕ್ಲೀನ್ ಮಾಡ್ತಾ ಇರೋದು, ಅಥವಾ ಕೆಲವರಂತೂ ಬೆಳಗ್ಗೆ ಎದ್ದ ತಕ್ಷಣ ಏನೋ ಮಾತಾಡ್ಕೊತಾ ಇರೋದು, ಯಾರಿಗೂ ಬೈಕೊಳ್ತಾ ಇರೋದು, ಇದೆಲ್ಲ ಹೆಚ್ಚಿನ ರೀತಿಯಲ್ಲಿ ಕಂಡುಬರುತ್ತದೆ. ನಿಮ್ಮ ಕಡೆನೂ ಹಾಗೆ, ನಮ್ಮ ಕಡೆನೂ ಹಾಗೆ. ಅದಕ್ಕೆ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಮೊದಲೇನು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾವು ಬೆಳಗ್ಗೆ ಎದ್ದ ತಕ್ಷಣ ಮೊದಲು ನಾವು ಸ್ನಾನ ಮಾಡಬೇಕು. ಮೊದಲು ನಮ್ಮ ದೇಹವನ್ನು ಶುದ್ಧ ಮಾಡ್ಕೋಬೇಕು. ಆಮೇಲೆ ಮನೆ ಕ್ಲೀನ್ ಮಾಡೋದು. ಮನೇಲಿ ಕ್ಲೀನ್ ಮಾಡೋದು ಏನಿರುತ್ತೆ, ಮಣ್ಣು ಕಸ ಇರುತ್ತೆ. ಈ ಮಣ್ಣು ಕಸನೇ ನಮ್ಮ ಇವತ್ತು ಕಾಪಾಡ್ತಾ ಇರೋದು, ಗೊತ್ತಾಯ್ತಾ? ಈ ಮಣ್ಣು ಕಸ ಗೊಬ್ಬರ ಇಲ್ಲ ಅಂದರೆ ಯಾವುದೇ ಸಸ್ಯಗಳು ಬೆಳೀತಾ ಇರಲಿಲ್ಲ, ಯಾವುದೇ ಗಿಡಗಳು ಇರ್ತಾ ಇರಲಿಲ್ಲ, ಯಾವುದೇ ಹಣ್ಣುಗಳು ಕಾಯಿಗಳು, ನಮಗೆ ಸೊಪ್ಪು ಆಹಾರ, ಯಾವುದು ಧನ ಧಾನ್ಯಗಳು ಇರ್ತಾ ಇರಲಿಲ್ಲ ತಿನ್ನಲಿಕ್ಕೆ. ನಾವು ಇದನ್ನು ಅರ್ತ್ಕೋಬೇಕು. ಕೆಲವರು ಏನಂದರೆ, ಮಣ್ಣು ಕಾಲದ ಒಳಗೆ ಬರಬೇಡ, ಕಾಲು ಒರೆಸ್ಕೊಂಬ ಅಂದರೆ ಮಣ್ಣನ್ನು ದ್ವೇಷ ಮಾಡೋದವರು ಇದ್ದಾರೆ ಇವತ್ತಿನ ಎಷ್ಟು ಜನ. ಏನಂತೀರಿ? ಮೊದಲು ನಮ್ಮ ದೇಹವನ್ನು ಶುದ್ಧ ಮಾಡ್ಕೋಬೇಕು ಇಷ್ಕರೆ. ನಮ್ಮ ಹೊಟ್ಟೆ ಒಳಗೆ ಎಷ್ಟು ಕೊಳಕಿರುತ್ತದೆ ಅಂದರೆ, ನಾವು ಮಲಗಿದಾಗ ರಾತ್ರಿ ಊಟ ಮಾಡ್ಕೊಂಡು ಮಲಗಿಬಿಡ್ತೇವೆ. ಮಲಗೋದು ಹೇಗೆ? ಶವಹಾಸನದಲ್ಲಿ ಸತ್ತ ಹೆಣ ಮಲಗ್ತದಲ್ಲ, ಅದೇ ಥರ. ಕೆಲವರು ಬಾಯಿ ಕಳ್ಕೊಂಡೇ ಮಲ್ಕೊಳ್ತಾರೆ, ಸರಿನಾ? ಕೆಲವ್ರಿಗೆ ಗೊರಕೆ. ಕಾರಣ ಏನಂದರೆ, ಅವರಿಗಲ್ಲಿ ಉಸಿರು ಕಟ್ಟಿರ್ತದೆ, ಮೂಗೆಲ್ಲ ಕಟ್ಟಿರುತ್ತದೆ. ಕಾರಣ ಏನಂದರೆ, ಹೊಟ್ಟೆ ಒಳಗಿರುವಂತಹ ಗಲೀಜು, ಹೆಚ್ಚಿನ ರೀತಿಯ ಹೊಟ್ಟೆ ಒಳಗೆ ಎಷ್ಟು ಕೊಳಕಿರುತ್ತದೆ ಅಂದರೆ ಅದನ್ನು ನೀವು ಗ್ರಹಿಸಬೇಕು. ಆಹಾರದ ಮೇಲೆ ಆಹಾರ ಹಾಕ್ತೀರಾ, ಆಹಾರದ ಮೇಲೆ ಆಹಾರ ಹಾಕ್ತೀರಾ, ಆಹಾರದ ಮೇಲೆ ಆಹಾರ ಹಾಕ್ತೀರಾ. 4 ದಿನ ಆದರೂ ಕೆಲವರು ವಿಸರ್ಜನೆ ಹೋಗಲ್ಲ, 2 ದಿನ ಆದರೂ ಕೆಲವರು ವಿಸರ್ಜನೆ ಹೋಗಲ್ಲ. ಅದೇ ಆಹಾರ ನೀವು ಹೊರಗಡೆ ಇಟ್ಟು ನೋಡಿ, 2 ದಿನ ಹೊರಗಡೆ ಇಟ್ಟರೆ ಆಹಾರ ತಿನ್ನಲಿಕ್ಕಾಗ್ತದ? ಗಬ್ಬು ವಾಸನೆ ಹೊಡಿತದೆ ಹೊರಗಡೆ ಇಟ್ಟ ಆಹಾರನೇ. ಎಷ್ಟೋ ಗಾಳಿ ಬಂದು ಅದನ್ನು ಆ ವಾಸನೆಯನ್ನು ಕಡಿಮೆ ಮಾಡಿ ಇರ್ತದೆ. ಹೊರಗಡೆ ಇಟ್ಟ ಆಹಾರದ ಒಂದು ವಾಸನೆಯನ್ನು ಒಳ್ಳೆ ಗಾಳಿ ಬಂದು ಕಡಿಮೆ ಮಾಡಿರುತ್ತದೆ. ಆದರೆ ನಮ್ಮ ಒಳಗಡೆ ಹಾಕೊಂಡಿರೋ ಆಹಾರವನ್ನು ಯಾವ ಗಾಳಿ ಬರಬೇಕು ಕಡಿಮೆ ಮಾಡೋಕ್ಕೆ? ನಮ್ಮ ಮೂಗಿನೇ ಗಾಳಿ ಬರಬೇಕು. ಅರ್ಥ ಆಯ್ತಾ? ಕೆಲವರ ಹತ್ರ ಉಸಿರಾಡೋಕ್ಕೂ ಆಗಲ್ಲ. ಈ ಥರ ಉಸಿರಾಡೋಕ್ಕಾಗತ್ತೆ ಎಲ್ಲರ ಹತ್ರನೂ? ನನಗೆ ಗಾಳಿನೇ ಒಳಗೆ ಹೋಗ್ತಲ್ಲ, ಸರಿಯಾಗಿ ಉಸಿರಾಡೋದಿಲ್ಲ. ಅದೇ ಅರ್ಥ ಆಯ್ತಾ? ಅದಕ್ಕೆ ನಾವು ಮನೆ ಕ್ಲೀನ್ ಮಾಡುವಾಗ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡೆ ಮನೆ ಕ್ಲೀನ್ನ ಮಾಡಬೇಕು. ಸ್ನಾನ ಮಾಡಿದ್ರೆ ಏನಾಗ್ತದೆ ಗೊತ್ತಾ? ನಾವು ಮಲ್ಕೊಂಡಾಗ ಎಷ್ಟೋ ಆತ್ಮಗಳು ನಮ್ಮ ದೇಹವನ್ನು ಪ್ರವೇಶ ಮಾಡಿರುತ್ತದೆ, ಗಾಳಿಯ ಒಂದು ಮುಖಾಂತರ. ನಾವು ಮಲ್ಕೊಂಡಾಗ ಯಾವ ಗಾಳಿಯಿಂದ ಉಸಿರಾಡ್ತೀವಿ ಅಂತ ನಮಗೆ ಗೊತ್ತಾಗಲ್ಲ. ಅರ್ಥ ಆಯ್ತಾ? ಅಂದರೆ ಏನೇನೋ ಯೋಚನೆಗಳು. ಈ ಒಂದು ಹಳೆ ಮನೆ ಅಂದರೆ ಆ ಮನೆಯಲ್ಲಿ ಎಷ್ಟೋ ಪೂರ್ವಜರು, ಎಷ್ಟೋ ವಯಸ್ಸಾದವರು, ಎಷ್ಟೋ ಜನ ಓಡಾಡಿರುವಂಥದ್ದು, ಉಳಿದು ಹೋಗಿರುವಂಥದ್ದು, ಮತ್ತು ಸತ್ತು ಹೋಗಿರುವಂಥದ್ದು ಕೂಡ ಹೌದು. ಅವೆಲ್ಲ ಆತ್ಮಗಳ ಪ್ರವೇಶ ಮನೆಯಲ್ಲೇ ಇರುತ್ತದೆ. ಈಗ ಉದಾಹರಣೆಗೆ ದೇವಸ್ಥಾನಕ್ಕೆ ಹೋದಾಗ ನೀವು ನೋಡಿರ್ಬೋದು. ದೇವಸ್ಥಾನಕ್ಕೆ ಹೋದಾಗ ಏನು ನೋಡಿರ್ತೀರಾ? ಪಾಸಿಟಿವ್ ಎನರ್ಜಿ. ಹೌದು, ಎಷ್ಟೇ ಜನ ಹೋದ್ರೂ ಅಲ್ಲಿ ಪಾಸಿಟಿವ್ ಎನರ್ಜಿ, ಯಾವುದೇ ಒಂದು ಜಗಳ ಇರಲ್ಲ, ನೆಮ್ಮದಿಯ ವಾತಾವರಣ, ಅಷ್ಟು ಪಾಸಿಟಿವ್ನ ದೇವರು ಕಾಪಾಡ್ಕೊಳ್ತಾರೆ. ಅದೇ ಥರ ಇನ್ನಿತರ ಹಲವಾರು ಆತ್ಮಗಳಿಗೆ ಅದರದೇ ಆದ ಶಕ್ತಿ. ಅರ್ಥ ಆಯ್ತಾ? ನೆಗೆಟಿವ್, ಪಾಸಿಟಿವ್, ಇನ್ನಿತರ ಹಲವಾರು. ಈಗ ಸ್ವಾಮಿಗಳು, ಸಿದ್ಧಿಗಳು, ಅದೇ ಥರ ಆತ್ಮಗಳು ಕೂಡ ಮನೆಯಲ್ಲಿ ನಮ್ಮನ್ನು ನೆಗೆಟಿವ್ ಮಾಡುತ್ತದೆ. ನೆಗೆಟಿವ್ ಆಲೋಚನೆ, ನೆಗೆಟಿವ್. ನಮಗೆ ಆಲೋಚನೆಗೆ ಆಕಾರನೇ ಇರುತ್ತಿಲ್ಲ. ಕೆಟ್ಟ ಆಲೋಚನೆಗಳು, ಮತ್ತು ಯಾರಿಗೋ ಬೈಬೇಕಂತ ಅನಿಸೋದು, ಇನ್ನೇನು ಹೇಳಬೇಕಂತ ಅನಿಸೋದು, ಇದೆಲ್ಲ.
ಮತ್ತು ದೇವಸ್ಥಾನಕ್ಕೆ ಹೋಗಿ ಒಂದು ಸ್ವಲ್ಪ ಮಂತ್ರ ಒಂದು ತಾಸು ಮಂತ್ರ ಹೇಳಿದಾಗ ಒಂದು ಸುತ್ತ ಸುತ್ತಿರಿದಾಗ ನಮಗೇನು ಅನ್ನಿಸ್ತದೆ, ಅವ್ರ ಮೇಲೆ ಯಾಕೆ ನಾವು ದ್ವೇಷ ಮಾಡೋದು, ನಮ್ಮ ಪಡೆ ನಾವಿದ್ದರೆ ಆಯ್ತಲ್ಲ, ನಾವು ಯಾರನ್ನ ದ್ವೇಷ ಯಾಕೆ ಮಾಡಬೇಕು ಅಂತ ನೆಮ್ಮದಿಯ ವಾತಾವರಣ ನಮ್ಮ ಮನಸ್ಸಲ್ಲಿ ಕ್ರಿಯೇಟ್ ಆಗುತ್ತದೆ. ಆಗ ನಮ್ಮ ನೆಮ್ಮದಿ ಕಡೆ ನಾವು ಗಮನ ಕೊಡ್ತೇವೆ, ಇನ್ನೊಬ್ರಿಗೆ ಬೈಯೋದಾಗಿರಲಿ ಇನ್ನೊಬ್ರಿಗೆ ಏನಾದರೂ ಹೇಳೋದಾಗಿರಲಿ ಗಮನ ಕೊಡೋದಿಲ್ಲ. ಅದೇ ನಾವು ಮನೆಯಲ್ಲೇ ಕೂತ್ಕೊಂಡು ಮನೆಯಲ್ಲೇ ಮಲ್ಕೊಂಡಿದ್ರೆ ಆಗ ನಮಗೆ ನೆಗೆಟಿವ್ ಥಿಂಕಿಂಗ್ ಶುರು ಆಗುತ್ತದೆ. ಇನ್ನೊಬ್ರಿಗೆ ಬೈಬೇಕು, ಏನಾದರೂ ಮಾಡಬೇಕು, ಅಥವಾ ನಮ್ಮದೇ ಇನ್ನೊಬ್ಬರನ್ನ ದ್ವೇಷ ಮಾಡೋದೇ ನಮಗೆ ಮೈಂಡಲ್ಲಿ ಬರುತ್ತದೆ, ಮನಸ್ಸಲ್ಲಿ. ಕಾರಣ ಏನಂದರೆ ಅಲ್ಲಿರುವಂತಹ ನೆಗೆಟಿವ್ ಅಂದರೆ ಕೆಲವು ಸತ್ತೋಗಿರುವಂಥ ಆತ್ಮಗಳು, ಹಲವಾರು ಆತ್ಮಗಳು ನಮ್ಮನ್ನು ನೆಗೆಟಿವ್ ಪರ್ಸನ್ನಾಗಿ ಮಾಡುತ್ತದೆ. ಅಂದರೆ ನಮ್ಮ ದೇಹನ ಪೂರ್ತಿ ಅವರು ಆವರಿಸ್ಕೊಂಡು ನಮಗೆ ಹೆಂಗೆ ಬೇಕು ಹಂಗೆ ಆಡಿಸ್ತಾ ಇರ್ತಾರೆ, ಗೊತ್ತಾಯ್ತು. ಅದಕ್ಕೆ ನಾವು ಆತ್ಮಗಳ ಜೊತೆ ಸೇರ್ಕೊಂಡು ನಾವು ಆಡಬಾರ್ದು. ಆಗ ನಮ್ಮ ಆಸೆ ಕನಸು ಗುರಿಗಳನ್ನು ಮುಟ್ಲಿಕ್ಕೆ ಆಗೋದಿಲ್ಲ. ಹಾಗೆ ಮನೆ ಕ್ಲೀನ್ ಮಾಡಿದ್ರು ಮನೆ ಗಲೀಜೇ ಆಗೋದು. ಬೆಳಿಗ್ಗೆ ಸ್ನಾನ ಮಾಡದೆ ನಾವು ಮನೆ ಕ್ಲೀನ್ ಮಾಡೋದು, ಮನೆ ಗುಡಿಸೋದು, ಕಸ ಹೊಡೆಯೋದು, ಇನ್ನಿತರ ಹಲವಾರು ಚಟುವಟಿಕೆಗಳು, ಅಡುಗೆ ಮಾಡೋದು, ಆ ಮಾಡಿದ ಅಡುಗೆನ ಮಕ್ಕಳಿಗೆ ಬಡಿಸೋದು, ಗಂಡಂಗೆ ಬಡಿಸೋದು, ಹೆಂಡ್ತಿ, ಇದೆಲ್ಲ ಎಷ್ಟೋ ಜನರ ಮನೇಲಿ ಇದೆಯಪ್ಪ. ಕೆಲವರು 12 ಗಂಟೆ ಆದರೂ ಸ್ನಾನ ಮಾಡಲ್ಲ, ಕೆಲವರು 4 ದಿನಕ್ಕೊಮ್ಮೆ ಸ್ನಾನ ಮಾಡೋದು. ನಿಮ್ಮೊಂದು ಹೇಳಲ್ಲ, ಬೇಜಾರಾಗಬೇಡಿ. ನಾವೆಲ್ಲ ಮನುಷ್ಯರು ಇಲ್ಲಿ ಶುದ್ಧವಾಗಿರಬೇಕು, ಗೊತ್ತಾಯ್ತಾ. ನಾವೆಲ್ಲ ಪ್ರಾಣಿಗಳ ಥರ ಜೀವನ ಮಾಡಬಾರ್ದಿಲ್ಲ. ಪ್ರಾಣಿಗಳ ಥರ ಅಂದರೆ ಆಯಿತಾ, ಪ್ರಾಣಿಗಳಾದರೆ ಅವುಗಳು ಸ್ನಾನ ಮಾಡ್ತವೆ, ಬಿಸಿಲಾಯಿತು ಅಂದರೆ ನೀರಿಗೆ ಹೋಗಿ ಬಿದ್ದೇಳ್ತೇವೆ. ನಾವುಗಳು ಅಯ್ಯೋ ನೀರಾ ಸ್ನಾನನ. ಇದೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ನಾನು ನಿಮಗೆ ಅರ್ಥ ಆಗೋ ಥರ ಹೇಳಿದ್ದೇನೆ. ಸ್ನಾನ ಮಾಡದೆ ನಾವೇನೂ ಮಾಡಬಾರ್ದು, ಏನು ಮಾಡಿದ್ರೂ ಅದು ವ್ಯರ್ಥ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ಎಲ್ಲರೂ ಹೇಳಿ ಓಂ ಶ್ರೀ ದುರ್ಗಾಯ ನಮಃ ಶಿವಾಯ.